ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊನ್ನೆ ದಿನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನಕ್ಕೆ ನಾನು ಹೋದಂಥ ವೇಳೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಅರ್ಧ ಗಂಟೆ ನಾನಲ್ಲಿ ನಿಂತೆ. ಏನು ಅಂದರೆ, ವಯಸ್ಸಾದ ಒಬ್ಬರು ಅರ್ಚಕರಿದ್ದಾರೆ. ಅಲ್ಲಿ ಅರ್ಚಕರ ಹತ್ರ ಒಂದು ಲೇಡಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ವಯಸ್ಸಾಗಿದೆ ಅವ್ರಿಗೂ, ಏನು ಸಣ್ಣ ವಯಸ್ಸೇನಲ್ಲ. ಅಂದರೆ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲರನ್ನ ನೋಡಿದಂಥ ಒಂದು ಸ್ವಲ್ಪ ವಯಸ್ಸಾದವರು ಬಂದರು. ಅಳ್ತಾ ಇದ್ದಾರೆ. ಅವರು ತುಂಬ ಅಳ್ತಾ ಇರುವಾಗ ಅವರು ಏನೋ ಸಮಾಧಾನ ಹೇಳ್ತಾ ಇದ್ದರು. ಯಾಕೆ ಹೇಳ್ತಾ ಇದ್ದಾರೆ ಅಂತ ನಾನು ಅಲ್ಲಿ ಸ್ವಲ್ಪ ಹತ್ತಿರ ಹೋಗಿ ನೋಡಿದೆ. ಅವರು ಯಾವಾಗಲೂ ನಾವು ಹೋದ ತಕ್ಷಣ ನಾನು ಅರ್ಚನೆ ಮಾಡದೇ ಇರಲಿ, ಪ್ರಸಾದವನ್ನು ಮತ್ತು ಹೂವನ್ನು ತೆಗೆದು ನನ್ನ ಕೈಗಿಡ್ತಾರೆ ಯಾವಾಗಲೂ. ನಾನು ಅದಕ್ಕೆ ಈಗ ಏನು ಮಾಡ್ತೀನಿ, 4 ಜನ ಇದ್ದಲ್ಲಿ ಸರಿ ಆಗಲ್ಲ, ನಾನು ಆರತಿನೂ ಮಾಡಿಸಲ್ಲ, ಏನೂ ಇಲ್ಲ, ಸುಮ್ಮನೆ ಪ್ರಸಾದ ಹೂ ಕೊಡ್ತಾರೆ. ಸುಮ್ಮನೆ ಅಂತಲ್ಲ, ಕೊಡ್ತಾರೆ, ಅವರೊಂದು ಅಭಿಮಾನದಿಂದ ಕೊಡ್ತಾರೆ. ನಿಂತವರಿಗೆ ಹಾಗೆ ಅನ್ನಿಸಬಾರ್ದು. ಅಂದರೆ ಇಲ್ಲೇನು ಅಂದರೆ, ಆರತಿ ಚೀಟಿಯನ್ನು ಮಾಡಿಸ್ಬೇಕು. ಆರತಿ ಚೀಟಿಯನ್ನು ಮಾಡಿಸಿದರೆ ಅದ್ರ ಜೊತೆ ಹೂವು ಮತ್ತು ಕಲ್ಸಕ್ಕರೆ ಪ್ಯಾಕೆಟನ್ನು ಕೊಡ್ತಾರೆ. ಇಲ್ಲ ಅಂದ್ರೆ ಕೊಡೋದಿಲ್ಲ. ಹಾಗೆ ಮಂತ್ರಾಕ್ಷತೆ, ಆಮೇಲೆ ಏನಾದರೂ ಪ್ರಸಾದ ತೀರ್ಥನ ಕೊಡ್ತಾರೆ. ಅದ್ರ ಮೇಲೆ ನಾನು ಏನು ಮಾಡೋಕ್ಕೆ ಶುರು ಮಾಡಿದೆ, ಒಂದು 5 ರೂಪಾಯಿ, ಜಾಸ್ತಿ ಏನಲ್ಲ, ಮಠಕ್ಕೆ ಹೋಗೋದೇ ಅಪರೂಪ, ಹೋದಾಗ 5 ರೂಪಾಯಿ ಚೀಟಿ ಮಾಡಿಸ್ಕೊಂಡೇ ಹೋಗ್ತಾಯಿದ್ದೆ. ಯಾಕಂದರೆ ನಿಂತವರಿಗೆ ಅನ್ನಿಸ್ಬಾರ್ದು ಇವರೇನೂ ಮಾಡಿಲ್ಲ, ಇವರಿಗೆ ಕೊಟ್ಟರು ನಮಗೆ ಕೊಟ್ಟಿಲ್ಲ ಅಂತ ಅನ್ನಿಸ್ಬಾರ್ದು. ಯಾಕಂದ್ರೆ ನಾವು ತುಂಬ ಸಲ ಮಠಕ್ಕೆ ಹೋಗ್ತೀನಿ, ಮತ್ತು ಮೃತ್ತಿಕಾ ಪ್ರಸಾದವನ್ನು ಹಂಚಿದ್ದೆ ಅಲ್ಲಿ. ಹಾಗಾಗಿ ಅವರಿಗೆ ನಾನಂದರೆ ತುಂಬ ಪರಿಚಯ. ಹಾಗೆ ನಾನು ಆರತಿ ಚೀಟಿ ತೊಗೊಂಡು ಹೋದೆ. ಪರವಾಗಿಲ್ಲ ಅರ್ಚಕ್ರಿ, ನೀವು ಮಾತಾಡಿ ಆಮೇಲೆ ಮಾಡ್ರಂತ್ರಿ ಅಂದೆ. ಆಗ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಮಕ್ಕಳನ್ನು ಸಾಕದೆ, ಮೊಮ್ಮಕ್ಕಳನ್ನು ಸಾಕದೆ, ಆಮೇಲೆ ಈಗ ಮರಿ ಮಕ್ಕಳನ್ನೂ ಸಾಕ್ತಾ ಇದ್ದೀನಿ. ಆದರೆ ಯಾರಿಗೂ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಗಂಡನಿಂದಲೂ ನಾನು ಸುಖ ಕಾಣಲಿಲ್ಲ. ಗಂಡಂದು ಇದೇ ಕಷ್ಟ. ಗಂಡ ಆದಮೇಲೆ ಮಕ್ಕಳೇನೋ ಇದ್ದಾರಪ್ಪ ನನ್ನ ಜೀವನಕ್ಕೆ, ಮುಂದೆ ಮಕ್ಕಳಿಂದ ನನಗೆ ಒಳ್ಳೇದಾಗತ್ತಪ್ಪ ಅಂತ ನಾನು ಹಿಂಗೆ ಅಂದ್ಕೊಂಡ್ರೆ, ಅದು ಮಕ್ಕಳಿಂದಲೂ ಹಾಗೆ ಆಯಿತು. ಏನೋ ಹೆಣ್ಮಕ್ಳು ಪ್ರೀತಿಯಿಂದ ನೋಡ್ಕೋತಾರೆ, ಆದರೆ ಪಾಪ ಅವ್ರು ಇರೋದು ಎಲ್ಲ ಹೊತ್ತಲ್ಲೂ ನಾನು ನೋಡ್ಕೊಳಕ್ಕೆ ಬರೋಕ್ಕಾಗತ್ತಾ? ನಾನು ಕೈಕಾಲು ಗಟ್ಟಿ ಇದೆ, ಮಗಳ ಮನೆಗೆ ಹೋಗಿ ಉಳಿಯೋಕ್ಕಾಗತ್ತಾ? ಆಗೋದಿಲ್ಲ. ನಂದೇ ಎಲ್ಲ, ನನ್ನ ಮನೆಗಿನೇ ಎಲ್ಲ ನಂದೇ. ಅದರಲ್ಲಿ ಮಕ್ಕಳಿಬ್ಬರು ಇದ್ದಾರೆ, ಗಂಡು ಮಕ್ಕಳು, ಸೊಸೆದಿರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಯಾಕೆ ನನಗೆ ಕಣ್ಣೀರು ತಪ್ಪಿಲ್ಲ? ನಾನು ಮಾಡುವಂಥ ದೇವತಾ ಕಾರ್ಯ, ದೇವತಾ ಪೂಜೆ, ಈ ವಯಸ್ಸಲ್ಲೂ ನಾನು ಉಪವಾಸ ಇರ್ತೀನಿ. ಆದರೆ ಯಾಕೆ ನನಗೆ ಹೀಗೆ ಅಂತ ಕೇಳಿದಾಗ ಅರ್ಚಕರು ಎಷ್ಟು ಚೆಂದಾಗಿ ಹೇಳ್ತಾರಂದರೆ, ನೋಡಿ ಇಲ್ಲಿ ಅದಕ್ಕೆ ಹೇಳೋದು, ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಿ, ಕಷ್ಟಗಳನ್ನು ನೋಡ್ತೀವಿ, ಸೋಲು ನೋಡ್ತೀವಿ. ಒಂದೊಂದು ಸಲ ಸಮಸ್ಯೆಗಿಂದ ಹೊರಗೆ ಬರೋಕ್ಕಾಗಲ್ಲ ನಮಗೆ. ಅವಾಗ ಹೇಳ್ತಾರೆ, ಅಳಬೇಡಮ್ಮ, ಯಾಕೆ ಅಳ್ತೀಯ? ಇವತ್ತು ಆರೋಗ್ಯವಾಗಿದೆಯಾ ನೀನು, ಅದು ನಿನ್ನ ಭಾಗ್ಯ, ಅದು ನಿನ್ನ ದೇವ್ರು ಕೊಟ್ಟಿರೋ ನಿಂದು ಒಂದು ಪುಣ್ಯ. ನಿಂದು ಒಳ್ಳೆ ಕೆಲಸ ಮಾಡಿದೀಯ, ನೀನೇನು ಮಾಡಿಲ್ಲ ಅಂತಿಲ್ಲ, ನೀನು ಕಷ್ಟಪಟ್ಟಿದೆಯಾ. ನಾನು ನೋಡಿದಂಥವ್ರು, ನೀವೇನು ನಾನು ನೋಡದೇ ಇರುವಂಥರಲ್ಲ. ಯಾವಾಗಿಂದಲೂ ಇಲ್ಲಿ ಮಠದಲ್ಲಿರುವಾಗ ಯಾವಾಗೂ ಬರ್ತಾಯಿದ್ರಿ, ಗೊತ್ತು ನನಗೆ. ನಿಮ್ಮ ಮನೆ ಪೂಜೆಗೆಲ್ಲ ಸಹಿತ ನಾನು ಬಂದಿದ್ದೆ ಅಂತ ಹೇಳ್ತಾಯಿದ್ರು. ಪಾಪ ಅವರು ಅಮ್ಮ ಅಳ್ತಾನೇ ಇದ್ದರು. ಆಗ ಅವರೊಂದು ಮಾತು ಹೇಳ್ತಾರೆ, ಏನಂದರೆ, ನೋಡಮ್ಮ, ಇದೆಲ್ಲ ಯಾವುದು ನಾವು ಮಾಡ್ಕೊಳ್ಳೋದಲ್ಲಮ್ಮ, ನಾವು ಅಂದ್ಕೊಳ್ಳೋದು ಅಷ್ಟೇ. ಅಂದರೆ ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಯಾಕೆ ಚೆನ್ನಾಗಿಲ್ಲ, ನನ್ನ ಮನೆಯಲ್ಲೇ ಯಾಕೆ ಹೀಗೆ ಅಂತೆಲ್ಲ ಯೋಚನೆಯನ್ನು ಮಾಡ್ತೀವಿ. ಆದರೆ ಪ್ರತಿಯೊಂದು ಪೂರ್ವಜನ್ಮದ್ದು ಇಲ್ಲದಿನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನು ಉಲ್ಟಾ ತೀರ್ಸೋಕ್ಕೆ ಈ ಜನ್ಮದಲ್ಲಿ ಬರೋದೇ ನಾನು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ತೊಂದರೆ ಕೊಟ್ಟಿದ್ನಾ, ಹಿಂಸೆ ಕೊಟ್ಟಿದ್ನಾ, ಆ ಹಿಂಸೆನ ಅವ್ರ ಮೂಲಕ ನನಗೆ ಕೊಡಿಸ್ತಾರೆ. ಇವತ್ತು ನಿನ್ನ ಮನೆಯಲ್ಲಿ ಗಂಡನಿಂದ ಕಷ್ಟ ಯಾಕಾಗತ್ತೆ? ಹಿಂದಿನ ಜನ್ಮದಲ್ಲಿ ಗಂಡನಿಗೆ ಕಷ್ಟ ಕೊಟ್ಟಿದೆಯಾ, ಅದನ್ನು ಈ ಜನ್ಮದಲ್ಲಿ ಮುಕ್ತಾಯ ಮಾಡಿ ಹೋಗಲೇಬೇಕಮ್ಮ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಇನ್ನೇನೋ ರೀತಿ ಮಾಡಿ ನೋಡ್ಕೊಂಡಿದ್ಯಾ, ಅಥವಾ ಬೇರೆ ಯಾವುದೋ ಮಕ್ಕಳಿಗೆ ತೊಂದರೆ ಕೊಟ್ಟಿದೆಯಾ, ಅದನ್ನೀಗ ಅನುಭವಿಸಬೇಕು. ಇದೆಲ್ಲ ಕರ್ಮ ಫಲದ್ದಮ್ಮ. ನೀನು ಹಾಗೆ ಅಂದ್ಕೋಬೇಡ, ನನಗೊಬ್ಬಳಿಗೆ ಆಗಲ್ಲ, ಎಲ್ಲರಿಗೂ ಆಗಲ್ಲ. ಇನ್ನು ಕೆಲವೊಂದು ಮನೆಯಲ್ಲಿ ನೋಡಿದ್ಯಾ ನೀನು ಹೇಗಿರುತ್ತೆ ಅಂದರೆ,
ತಂದೆ ತಾಯಿ ಮಕ್ಕಳು ಸೊಸೆಂದಿರು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ. ಎಷ್ಟು ಅಂದರೆ ಆ ಕುಟುಂಬನ ನೋಡಬೇಕು ಒಂದು ನಿಮಿಷ. ನಾನು ಎಷ್ಟೋ ಸಲ ಪೂಜೆ ಪುರಸ್ಕಾರಕ್ಕೆಲ್ಲ ಹೋಗಿದ್ದು ನೋಡಿದ್ದೀನಿ. ನಾನು ಈಗ ಹೋಗೋದು ಬಿಟ್ಬಿಟ್ಟಿದ್ದೆ. ಆವಾಗೆಲ್ಲ ಕೆಲವೊಂದು ಮನೆಗೆ ಹೋದರೆ ಪೂಜೆ ಪುರಸ್ಕಾರದ ದಿವಸನೂ ಜಗಳನೇ. ಆದರೆ ಕೆಲವೊಂದು ಮನೆಯಲ್ಲಿ ಸ್ವರ್ಗ ಅನ್ನೋದು ಬಹುಶಃ ಇಲ್ಲೇ ಇದೇನೋ ಅಂತ ಅನ್ನಿಸ್ತಾ ಇತ್ತು. ಆ ರೀತಿ ಅನ್ನಿಸ್ತಾ ಇತ್ತಮ್ಮ. ಇದು ಹಾಗೆ ಇವತ್ತು ನನ್ನ ಪರಿಸ್ಥಿತಿ ನೋಡು, ಎಲ್ಲ ಇದೆ, ನನಗೆ ಯಾವುದು ಕಡಿಮೆ ಇದೆ. ಆದರೆ ಇರೋ ಒಂದು ಮಗ ಹೊರದೇಶದಲ್ಲಿದ್ದಾನೆ. ಸೊಸೆ ಮೊಮ್ಮಕ್ಕಳನ್ನು ನೋಡೋದು, ಬಂಗಾರದಂಥ ಸೊಸೆ, ಬಂಗಾರದಂಥ ಮೊಮ್ಮಕ್ಕಳು. ಆದರೆ ನನ್ನ ದುರಾದೃಷ್ಟ ನೋಡು, ನಮ್ಮ ಮೊಮ್ಮಕ್ಕಳನ್ನು ಎತ್ತಿ ಆಡಿಸೋಂಗಿಲ್ಲ, ಮಗನ ಹತ್ರ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡೋಂಗಿಲ್ಲ, ಸೊಸೆ ಮಾಡಿ ಹಾಕಿದ್ದನ್ನು ತಿನ್ನಂಗಿಲ್ಲ, ಗಂಡ ಹೆಂಡತಿ ಇಬ್ಬರೇ, ಮತ್ತಾರೂ ಇಲ್ಲ. ಇದು ಒಂದು ಕರ್ಮನೇ ಅಮ್ಮ. ಇದು ಪುಣ್ಯ ಅಂತ ಅಂದ್ಕೊಂಡಿದ್ದೀಯ ನೀನು? ಇದು ಪುಣ್ಯ ಅಲ್ಲ. ಕೆಲವ್ರ ಮನೇಲಿ ನೋಡು, ಎಲ್ಲರೂ ಒಟ್ಟಿಗೆ ಇರ್ತಾರೆ, ಖುಷಿಯಾಗಿರ್ತಾರೆ. ನಮಗೆಲ್ಲ ಇದ್ದು ನನ್ನ ಮಗ ಸೊಸೆ ಮೊಮ್ಮಕ್ಕಳನ್ನು ನೋಡೋಕ್ಕೆ ನಾನು ಯಾವಾಗೋ ನೋಡಬೇಕು. ವಿಡಿಯೋ ಕಾಲ್ ಈಗೆಲ್ಲ ಬಂದಿದೆ, ಅದೆಲ್ಲ ಏನಮ್ಮ, ಅವೆಲ್ಲ ಮಾತಾಡ್ದಂಗೆ ಆಗುತ್ತಾ? ನಾವು ಎದುರೇ ಬದ್ರೆ ಕೂತು ಮಾತಾಡ್ದಂಗೆ ಆಗುತ್ತಾ? ಆಗಲ್ಲ. ಇದೆಲ್ಲ ನಮ್ಮದು ಸ್ವಲ್ಪ ಕರ್ಮ ಫಲಗಳನ್ನು ಇದರಿಂದ ಹಾಗಾಗುತ್ತೆ. ಆದರೆ ಇನ್ನೊಂದು ವಿಷಯ ಏನು ಅಂದರೆ, ಆದರೆ ಇವತ್ತು ಇಷ್ಟು ಗಟ್ಟಿಯಾಗಿದ್ದೀವಿ ಅಥವಾ ಮಕ್ಕಳಲ್ಲಿದ್ದರೂ ಇಲ್ಲಿ ಚೆನ್ನಾಗಿದ್ದೀವಿ ಅಂತಲ್ಲ. ಅಂದರೆ ನಾವಿವತ್ತು ನಮ್ಮ ರಾಯರನ್ನು ನಂಬಿಕೊಂಡಿದ್ದಕ್ಕೆ. ಕರ್ಮ ನಮ್ಮನ್ನು ಎಂದೂ ಬಿಡೋದಿಲ್ಲಮ್ಮ, ಅದು ಸುಳ್ಳೆ. ಕರ್ಮ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನುಭವಿಸ್ತೀವಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನುಭವಿಸ್ತೀವಿ, ಅಷ್ಟೇ, ಏನೂ ಅಲ್ಲ. ಆದರೆ ಇಂಥ ಒಂದು ಗುರುಚರಣವನ್ನು ಹಿಡಿದಿದ್ದಕ್ಕೆ ಈ ಗುರುಗಳು ಆ ಹೊತ್ತಿಗೆ ನಮ್ಮನ್ನು ಕಾಪಾಡ್ತಾರಮ್ಮ. ಇವತ್ತು ನೋಡು, ಕಣ್ಣೀರು ಹಾಕ್ತೀಯಾ, ಆದರೆ ಕೈಕಾಲಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಲ್ವಾ? ಬರ್ತೀಯಾ, ಪ್ರದಕ್ಷಿಣೆ ಹಾಕ್ತೀಯಾ, ಎಷ್ಟೋ ಹೊತ್ತು ಕೂತ್ಕೋತೀಯಾ, ರಾಯರನ್ನು ನೋಡ್ತೀಯಾ, ಕಣ್ಣೀರು ಬಿಡ್ತೀಯಾ, ಎಲ್ಲ ಮಾಡ್ತೀಯಾ. ಇವತ್ತು ಆ ಶಕ್ತಿ ನಿನಗೆ ಕೊಟ್ಟಿದ್ದಾರೆ. ಅದೇ ನಿನ್ನ ಏಜ್ನವ್ರಿಗೆ ಎಷ್ಟೋ ಜನರಿಗೆ ಇವತ್ತು ಓಡಾಡೋಕ್ಕಾಗಲ್ಲ, ಮಲಗದಲ್ಲೇ ಇದ್ದಾರೆ, ಬರೋಕ್ಕಾಗಲ್ಲ, ಏನೇನೋ ಸಮಸ್ಯೆ. ಅಷ್ಟು ದೂರಿಂದ ನಡ್ಕೊಂಡು ಬರ್ತೀಯ ನೀನು ಅಲ್ವಾ? ಅಂದ್ರ ಮೇಲೆ ನೀ ನಂಬಿರುವಂಥ ರಾಯರು ನಿನ್ನನ್ನು ಕೈ ಹಿಡ್ದಿದ್ದಾರೆ ಅಂತ ಲೆಕ್ಕ. ಅಳಬೇಡ, ಬಿಟ್ಬಿಡು. ಅವರನ್ನೆಲ್ಲ ನೋಡಿದೆಯಲ್ವಾ? ಈಗ ಏನು, ನಿನ್ನ ಮನೇಲಿ ನಿನ್ನ ಕೆಲಸ ನೀನು ಮಾಡ್ಕೋತಾ ಇದೆಯಾ, ಖುಷಿಯಾಗಿದೆಯಾ, ಮೊಮ್ಮಕ್ಕಳ ಜೊತೆ ಖುಷಿಯಾಗಿರು. ಅವ್ರು ಏನಂದರೂ ಮಾತಾಡೋಕೆ ಹೋಗ್ಬೇಡ, ಮನಸ್ಸಿಗೆ ತಗೋಬೇಡ. ನನ್ನ ರಾಯರಿದ್ದಾರೆ, ರಾಯರೇ ನನಗೆ ಗಟ್ಟಿ ಶಕ್ತಿ ಕೊಡಿಯಪ್ಪ, ನಾನು ಇರೋ ತನಕ ಗಟ್ಟಿ ಶಕ್ತಿ ಕೊಡಿಯಪ್ಪ ಅಂತ. ಅದಕ್ಕೆ ಕರ್ಮಗಳು ನಮ್ಮನ್ನು ಅಂಟುಕೊಂಡು ಬಂದಾಗ ನಾವು ಯಾವ ದೇವರ ಮೊರೆ ಹೋದರೂ ಕರ್ಮಗಳು ಕಡಿಮೆ ಆಗಲ್ಲ. ಆದರೆ ಗುರುಚರಣವನ್ನು ಹಿಡಿದಿದ್ದಕ್ಕೋಸ್ಕರ ನಮ್ಮನ್ನು ಸಕಾಲದಲ್ಲಿ ಕಾಪಾಡ್ತಾರೆ. ಇದು ಮಾತ್ರ ನಿಜ. ಇವತ್ತು ಎಷ್ಟು ವರ್ಷ ಆಯಿತು ನೀನು ಮಠಕ್ಕೆ ಬರೋಕ್ಕೆ ಶುರುವಾಗಿ ಅಲ್ವಾ? ಇವತ್ತಿಷ್ಟು ಶಕ್ತಿ, ಎಲ್ಲ ನೋವು ಕೊಟ್ಟಿದ್ದಾರೆ ನಿನಗೆ. ಆದರೆ ಇದೊಂದು ಖುಷಿಯ ವಿಷಯ, ಅದು ನೀನು ಖುಷಿ ಪಡಬೇಕು. ಅದೇ ನಿನ್ನ ಪುಣ್ಯದ ಫಲ. ಇವತ್ತು ಆರೋಗ್ಯವಾಗಿದೆಯಾ, BP ಇಲ್ಲ, ಶುಗರ್ ಇಲ್ಲ ನಿನಗೆ ಅಂತಂದರೆ ಅದು ನಿಂದು ಪುಣ್ಯದ ಫಲ. ಮಾಡಿಕೊಡು. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಜೊತೆಗೂ ಕೆಲವೊಂದು ಪುಣ್ಯಗಳನ್ನು ಮಾಡಿದೀಯ ನೀನು. ಎಷ್ಟೋ ಇರ್ಬೋದು, ಎಷ್ಟೋ ಜನರಿಗೆ ನಿಶಕ್ತಿ ಆದವರಿಗೂ ಅಥವಾ ಆರೋಗ್ಯ ಸರಿ ಇಲ್ಲದಿದ್ದವರಿಗೂ ಎಷ್ಟೋ ಜನರಿಗೆ ಸಹಾಯ ಮಾಡಿರ್ಬೋದು ನೀನು. ಆ ಸಹಾಯನೇ ಇವತ್ತು ನಿನ್ನನ್ನು ಕಾಪಾಡ್ತಾ ಇರ್ಬೋದಲ್ವಾ? ಜೊತೆಗೆ ರಾಯರ ರಕ್ಷಣೆ ಒಂದು ಬದಿಯಲ್ಲಿ. ಇದೆಲ್ಲ ಇರುವಾಗ ಇದು ಹಿಂದೆ ಏನಾಯಿತು ಅದನ್ನು ಮರ್ತು ಬಿಡು. ಮುಂದೆ ಏನು ಮಾಡೋಕ್ಕಾಗತ್ತೆ ಅದು ಒಂದು ಅವರಿಗೆಲ್ಲ ಕಟ್ಟಿಟ್ಟ ಬುತ್ತಿ. ಯಾರಿಗೂ ಏನು ಕಡಿಮೆ ಆಗೋದಲ್ಲಮ್ಮ, ಇದು ಕಟ್ಟಿಟ್ಟ ಬುತ್ತಿ. ಅವ್ರಿಗೆ ಮುಂದೆ ಅನುಭವಿಸ್ತಾರೆ, ನೀವು ಈಗ ಅನುಭವಿಸ್ತಾ ಇದ್ದೀರಿ ಅಷ್ಟೇ, ಮತ್ತೇನಿಲ್ಲ. ಯಾರು ಏನೇ ಅನ್ನಲಿ ಮಾತಾಡಬೇಡ, ಯಾರನ್ನು ಏನೇ ಅನ್ನಲಿ ಮನಸ್ಸಿಗೆ ನೋವು ಮಾಡ್ಕೋಬೇಡ. ನಿನ್ನಷ್ಟಕ್ಕೆ ನೀನು ಕೆಲಸ ಮಾಡ್ಕೋ, ಎಷ್ಟಾಯಿತು ಇಷ್ಟು ಮಾಡ್ಕೋ. ಯಾರು ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡು, ಅಷ್ಟೇ ಸಾಕು. ಚೆನ್ನಾಗಿ ಮಾತಾಡಲ್ಲ ನೀನು, ಏನಾದ್ರು ಒಂದು ತಕ್ಷಣ ಏನೋ ಅಂದ ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ನೀನೇನೋ ಮಾತಾಡೋಕ್ಕೆ ಹೋಗೋದು, ಅವರೇನೋ ಆಮೇಲೆ ಏನೋ ಮಾತಾಡೋದು, ನೀನು ಮಾಡಿದ್ದೆಲ್ಲ ತಪ್ಪು ಅನ್ನೋದು ಯಾಕೆ ಇವೆಲ್ಲ? ಹಾಗಾಗಿ ನಿನ್ನ ಕೈಕಾಲು ಶಕ್ತಿ ಕೊಟ್ಟಿದ್ದಾರೆ, ನಡೆದು ಬರ್ತೀಯ. ನನಗೆ ಭಾಳ ತುಂಬ ಖುಷಿ ಆಗುತ್ತೆ. ನನ್ನನ್ನು ನೋಡಿ ಹೇಳಿದರು, ತುಂಬ ಖುಷಿ ಆಗುತ್ತೆ. ನಿಮ್ಮ ಹತ್ರನೂ ಆಗಲ್ಲ ಬಿಡ್ರಿ ಅಂದರು. ನೀವು ಏನು ಬರ್ತೀರಿ, ಹಾಗೆ ಬರ್ತೀರಿ, ರಾಯರ ಹತ್ರ ಕೂತ್ಕೋತೀರಿ, ಒಂದು 5 ನಿಮಿಷ ಹಾಗೆ ರಾಯರ ಪ್ರದಕ್ಷಿಣೆ ಹಾಕ್ತೀರಿ, ಮನೆ ಬದಿ ಕೆಲಸ ಇದೆ ಅಂತ ಓಡ್ತೀರಿ. ಆದರೆ ಹಾಗಲ್ಲ, ಇವರು ಈಗಲ್ಲ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬರ್ತಾರೆ ಇಲ್ಲಿಗೆ. ನಿನ್ನ ಕರ್ಮಗಳೆಲ್ಲ ಕಳೀತದೆಯಮ್ಮ. ಅವ್ರಿಗೆ ಹೇಳಿದ್ರು ಆಮೇಲೆ, ಕರ್ಮಗಳೆಲ್ಲ ಕಳೀತಮ್ಮ ನೀನು ಬೇಜಾರು ಮಾಡ್ಕೋಬೇಡ. ನಿನಗೆ ಈ ಜನ್ಮದಲ್ಲಿ ಅಲ್ಲದೇ ಇದ್ದರೂ ಮುಂದಿನ ಜನ್ಮ ಒಂದಿದ್ದರೆ ರಾಯರು ಖಂಡಿತವಾಗಿಯೂ ನಿನಗೆ ಸುಖನೇ ಕೊಡೋದಮ್ಮ. ಮುಂದೇನೂ ನೀನು ರಾಯರ ಭಕ್ತರಾಗೇ ಹುಡ್ತೀಯ. ರಾಯರು ಯಾವತ್ತೂ ಬಿಡೋದಿಲ್ಲ ನಮ್ಮನ್ನು, ರಾಯರ ಭಕ್ತರಾಗೇ ಹುಡ್ತೀಯ ನೀನು. ಹಾಗಾಗಿ ನೀ ಧೈರ್ಯ ಮಾಡ್ಕೋ.
ನೀನೇನು ಬೇಜಾರು ಮಾಡ್ಕೋಬೇಡ, ಕಣ್ಣೀರು ಹಾಕಬೇಡ, ಕರ್ಮಫಲಕ್ಕೆ ತಕ್ಕಂತೆ ನಾವು ಇದು ಮಾಡಲೇಬೇಕು, ಅನುಭವಿಸಲೇಬೇಕು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆಗ ಅವ್ರಿಗೆ ಪಾಪ ಅವ್ರು ಹೇಳ್ತಾ ಇದ್ದಾಗ ನೋಡಿ, ಕೆಲವರಿಗೆ ಮಾತು ಕೇಳ್ತಾ ಇದ್ದಾಗಲೇ ಸಮಾಧಾನ ಆಗಿಬಿಡುತ್ತೆ. ನಾನು ಹೋಗುವಾಗ ಧಾರಾಳವಾಗಿ ಕಣ್ಣೀರು ಹಾಕ್ತಾ ಇರುವಂಥ ಅವ್ರ ಅಮ್ಮ ಅವ್ರು ಆಡ್ತಾ ಇರುವಾಗಲೇ ಅವ್ರ ಕಣ್ಣೀರೆಲ್ಲ ಒಂಥರ ಬತ್ತೋಯ್ತೇನೋ ಅಂತ ಅನ್ಬೇಕು, ಆ ರೀತಿ ನಿಂತ್ಕೊಂಡಿದ್ರು. ಅವರು ಮೈ ತುಂಬ ಸೀರೆಯನ್ನು ಹೊದ್ಕೊಂಡಿದ್ರು, ಸೆರಗನ್ನು ಹೊದ್ಕೊಂಡಿದ್ರು, ಆ ರೀತಿ ನಿಂತಿದ್ರು. ಏನೋ ಒಂಥರ ಧೈರ್ಯ, ಏನೋ ಒಂಥರ ರಾಯರೇ ಬಂದು ಹೇಳಿದರು. ಪದೇ ಮಾತಿಗೆ ಹೇಳ್ತಾಯಿದ್ರು, ನನಗೆ ನೀವು ಇದೆಲ್ಲ ಹೇಳಿದ್ದು ರಾಯರು ಹೇಳ್ದಂಗಾಯ್ತು, ಇದೆಲ್ಲ ಹೇಳಿದ್ದು ರಾಯರು ಹೇಳ್ದಂಗಾಯ್ತು ಅಂತ. ಅವಾಗ ಹೇಳ್ತಾರೆ, ನಾನೇನಲ್ಲಮ್ಮ, ಎಲ್ಲ ರಾಯರು ನುಡಿಸ್ತಾರೆ, ನೊಂದ್ಕೊಂಡು ಬಂದಿದೆಯಲ್ವಾ, ನೊಂದ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ವೃತ್ತಾಂತಗಳನ್ನೆಲ್ಲ ಹೇಳುವಂಥ ರಾಯರು ನನ್ನ ಬಿಟ್ಟಿದ್ದಾರಮ್ಮ. ಇಷ್ಟು ವರ್ಷ ನೋಡು ರಾಯರ ಸೇವೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ನನಗದು ಖುಷಿ. ಯಾವಾಗಲೂ ನಾನು ರಾಯರ ಸೇವೆ ಮಾಡ್ತಾ ಇರಬೇಕು ಅಂತ. ಅದೇ ಅಲ್ಲ, ಕೆಲವೊಂದು ಪುಣ್ಯದ ಫಲಗಳು, ಕೆಲವೊಂದು ಪಾಪ ಕರ್ಮಗಳು ನಮ್ಮನ್ನು ಸುತ್ತಕೊಂಡಾಗ ಹಾಗೆ ಆಗುತ್ತೆ. ಚಿಂತೆ ಮಾಡಬೇಡ, ಬಿಟ್ಟುಬಿಡು. ಏಜು ಆಗಿದೆ ನಿನಗೀಗ, ಇನ್ನೇನು ಅಮ್ಮಮ್ಮ ಅಂದರೆ ಇನ್ನು ರಾಯರು ಎಷ್ಟು ಆಯುಷ್ ಕೊಟ್ಟಿದ್ದಾರೋ ನಿನಗೆ ಗೊತ್ತಿಲ್ಲ. ಅಲ್ಲಿಯವರಿಗೆ ನಿನ್ನ ಕೆಲಸ ನೀನು ಮಾಡಿಕೊಂಡು ಖುಷಿಯಾಗಿರು. ಬೇಜಾರಾದರೆ ರಾಯರ ಮಠಕ್ಕೆ ಬಾ, ಕೂತ್ಕೋ, ರಾಯರ ಹತ್ರ ಮಾತಾಡು, ರಾಯರ ಹತ್ರ ಹೇಳ್ಕೊ, ಸಾಕು. ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಯಾರು ಹೇಳ್ಕೊಂಡ್ರು ಯಾರು ಕೇಳ್ತಾರಪ್ಪ ಅಂತಾರೆ. ಬಾ, ನೀನು ನಡೆದು ಬರುವಂಥ ಶಕ್ತಿ ಕೊಟ್ಟಿದ್ದಾರೆ. ಕೂತ್ಕೊಂಡು ಸಮಾಧಾನವಾಗಿ ರಾಯರ ಹತ್ರ ಮಾತಾಡಿಕೊಂಡು, ರಾಯರಿಗೆ ಏನೇನು ಒಪ್ಪಿಸ್ಬೇಕು ಮನಸ್ಸಿನದು ಅದನ್ನೆಲ್ಲ ಒಪ್ಪಿಸ್ಬಿಟ್ಟು, ದೂರಿದೆಯಾ, ನೋವಿದೆಯಾ, ಕಣ್ಣೀರಿದೆಯಾ, ಎಲ್ಲ ರಾಯರಿಗೆ ಒಪ್ಪಿಸ್ಬಿಟ್ಟು ಖುಷಿಯಾಗಿ ಹೊರಡು ಅಂತ ಹೇಳಿ ನನಗೂ ಪ್ರಸಾದ ಕೊಟ್ಟರವರು, ಹಾಗೆ ಅವರಿಗೂ ಪ್ರಸಾದ ಕೊಟ್ಟರು. ನಾನು ಕೊಟ್ಟು ಚೀಟಿಗೆ ಆರತಿ ಮಾಡಿಸಿದ್ರು. ನನಗೆ ತುಂಬ ಖುಷಿಯಾಯಿತು. ಅಂದರೆ ಮೈಂಡ್ ಅಷ್ಟು ರಿಲೀಫ್ ಆಯಿತು ಅಂತಾರಲ್ಲ, ಆ ಟೈಪ್ ನನಗೂ ಆಯಿತು. ಅದಕ್ಕೆ ನಾನು ಹೇಳೋದು, ನಾನು ಎಷ್ಟೋ ಜನರಿಗೆ ಹೇಳಿದೆ, ನಾವು ಮಾಡಿದ ಕರ್ಮ ಫಲಗಳಿದ್ದಾಗ ಬಹುಶಃ ನಾವಿದೇನು ಓದ್ಕೊಂಡಿಲ್ಲ, ಏನಿಲ್ಲ. ನಾನೇನೋ ಕೆಲವೊಂದು ಧಾರಾವಾಹಿನೋ ಅಥವಾ ಈ ಪೌರಾಣಿಕ ಧಾರಾವಾಹಿಗಳನ್ನೆಲ್ಲ ಕಂಡಾಗ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಕೃಷ್ಣ ಪರಮಾತ್ಮಂದು ಇದನ್ನೆಲ್ಲ ನೋಡಿದಾಗ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಇದೆ. ಅದಕ್ಕೆ ನಾನು ತುಂಬ ಜನರು ಕಾಲ್ ಮಾಡಿದಾಗೆಲ್ಲ ಹೇಳ್ತೀನಿ, ಕಣ್ಣೀರು ಹಾಕಿಬಿಡಿ, ನಾವು ಏನು ಮಾಡ್ಕೊಂಬಂದಿದ್ದೀವಿ ಅದನ್ನು ನಾವು ಇಲ್ಲಿ ಇದಾಗಲೇಬೇಕು. ಆದರೆ ರಾಯರನ್ನು ನಂಬಿದ್ದೀವಿ, ಏನೋ ನಮ್ಮನ್ನು ಕಾಪಾಡಪ್ಪ, ಹಾಗಿದು ಮಾಡಬೇಡಪ್ಪ ಅಂತ ರಾಯರನ್ನು ಕೇಳೋದು. ಅದಕ್ಕೆ ನಾನು ಹೇಳೋದು, ಕರ್ಮ ನಮ್ಮನ್ನು ಬಿಟ್ಟಲ್ಲ. ನೀವು ಒಳ್ಳೇದು ಮಾಡ್ತೀರೋ ಕೆಟ್ಟದ್ದು ಮಾಡ್ತೀರೋ ಅದಕ್ಕೆ ತಕ್ಕಂತೆ ಫಲವಾಗಿ ಮತ್ತೊಂದು ಜನ್ಮದಲ್ಲಿ ನಾವು ತೀರಿಸಲೇಬೇಕು. ಅದು ಏನೂ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಕರುಣಾಮಯಿ ಕೃಪಾಕಟಾಕ್ಷ ಶ್ರೀರಾಘವೇಂದ್ರ ಸ್ವಾಮಿ ನಮ್ಮ ಜೊತೆಗೆ ಸದಾ ಇರಲಿ ಅಂತ ಹೇಳಿ ನೀವು ಎಲ್ಲ ರಾಯರನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.